ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಯಾರ ಕೈ ಸೇರಲಿದೆ ಮೊದಲನೇ ಟಾಪ್ 6 ಟಿಕೆಟ್ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂಡ್ ಈ ಟಾಸ್ಕ್ ಅಶ್ವಿನಿ ಅವರಿಗೆ ಸ್ವಲ್ಪ ಕಷ್ಟ ಆಗೋ ರೀತಿ ಟಾಸ್ಕ್ ಅನ್ನ ನೀಡಿದ್ರ ಬಿಗ್ ಬಾಸ್ ಅವರು. ಅಂಡ್ ಈ ಒಂದು ವಾರದ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ನಲ್ಲಿ ಫೈನಲ್ ಆಗಿ ಯಾರು ಜಯಶೀಲರಾಗಿ ಫಿನಾಲೆ ವೀಕ್ ಗೆ ಮೊದಲೇ ಹೆಜ್ಜೆ ಇಟ್ಟಿದ್ದಾರೆ. ಸೊ ಇದ್ರ ಕುರಿತಂತ ಅಪ್ಡೇಟ್ ನ ಸಹ ಈ ಒಂದು ವಿಡಿಯೋದ ಕೊನೆಯಲ್ಲಿ ನೀಡ್ತೀನಿ. ಸೊ ಮೊದಲಿಗೆ ಪ್ರೋಮೋ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಟವರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಟವರ್ ಗೆ ಟಾಪ್ 6 ಅಂತ ಸಹ ಅಲ್ಲಿ ಟವರ್ ನ ಮೇಲೆ ಹಾಕಿದ್ದಾರೆ. ಸೊ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಯಾರೆಲ್ಲ ಇಲ್ಲಿ ಕಂಟೆಂಡರ್ಶಿಪ್ ಟಾಸ್ಕ್ ಗೆ ಆಯ್ಕೆ ಆಗಿದೆ ಅಂತ ಈಗಾಗಲೇ ಮಾಹಿತಿ ನೀಡಿದೀನಿ. ಇಲ್ಲಿ ಪ್ರೋಮೋದಲ್ಲಿ ಸಹ ಬಿಗ್ ಬಾಸ್ ಈಗಾಗಲೇ ಮಾಹಿತಿ ಕೊಡ್ತಾ ಇದಾರೆ ನಮ್ಗೆ. ರಘು ಅವರು, ಧನುಷ್ ಅವರು, ಕಾವ್ಯ ಅವರು, ಅಶ್ವಿನಿ ಅವರು, ಈ 4 ಕಂಟೆಸ್ಟೆಂಟ್ ಗಳು ಇಲ್ಲಿ ಮೊದಲನೇ ಟಿಕೆಟ್ ಗಾಗಿ ಫೈಟ್ ಮಾಡ್ತಾ ಇದಾರೆ. ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಸಹ ಒಂದೇನು ಆ ಟವರ್ ಇದೆ, ಟವರ್ ನೋಡಿದ ತಕ್ಷಣ ಶಾಕ್ ಆಗ್ತಾ ಇದೆ ನಮ್ಗೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಒಂದು ಎಕ್ಸ್ಪ್ರೆಷನ್ ಸಹ ಕಾಣ ಸಿಗ್ತಾ ಇದೆ. ಅಂಡ್ ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಇಟ್ಟಿದ್ದಾರೆ. ಈ 4 ಕಂಟೆಸ್ಟೆಂಟ್ ಗಳಿಗೆ ಅವ್ರು ಫಿನಾಲೆ ವೀಕ್ ಗೆ ಹೋಗೋದಿಕ್ಕೆ ಅಥವಾ ಟಿಕೆಟ್ ಅನ್ನ ಗಳಿಸ್ಕೊಡೋದಿಕ್ಕೆ ಬೇರೆ ಕಂಟೆಸ್ಟೆಂಟ್ ನ ಸಹಾಯ ಬೇಕು ಇಲ್ಲಿ. ಸೊ ಬೇರೆ ಕಂಟೆಸ್ಟೆಂಟ್ ಗಳು ಇವರು ಆ ಒಂದು ಟವರ್ ನ ಮೇಲೆ ಹತ್ತಿ ಬಿಗ್ ಬಾಸ್ ಗೆ ಜೈ ಅಂತ ಕೂಗೋದಿಕ್ಕೆ ಟವರ್ ನಿರ್ಮಾಣಕ್ಕೆ ಬೇಕಾಗಿರುವಂತ ಸಾರ್ವೆ ಕೋಲುಗಳನ್ನ ಸ್ವಿಮ್ಮಿಂಗ್ ಪೂಲ್ ನಿಂದ ತೆಗೆದುಕೊಂಡು ಬಂದು ಆಯತಾಕಾರದಲ್ಲಿ ಅವರಿಗೆ ಅಂತ ಇರಿಸಿರೋ ಜಾಗದಲ್ಲಿ ತಂದಾಕ್ಬೇಕು. ಕಂಟೆಸ್ಟೆಂಟ್ ಗಳು ಆ ಒಂದು ಪೋಲ್ ಗಳನ್ನ ಬಳಸ್ಕೊಳ್ತಾ ಪಿರಮಿಡ್ ತರ ಮೇಲೆ ಎತ್ಕೊಳ್ತಾ ಹೋಗಿ ಅಲ್ಲಿ ಮೇಲೆ ನಿಂತ್ಕೊಂಡು ಜೈ ಬಿಗ್ ಬಾಸ್ ಅಂತ ಕೂಗ್ಬೇಕು. ಸೊ ಇದು ಬಿಗ್ ಬಾಸ್ ಅವರು ನೀಡಿರುವಂತ ಟಾಸ್ಕ್. ಇಲ್ಲಿ ಪ್ರೋಮೋದಲ್ಲಿ ನಮ್ಗೆ ಏನೆಲ್ಲ ಮಾಹಿತಿ ಕಾಣಿಸ್ತಾ ಇದೆ ಅಂತ ನೋಡೋದಾದ್ರೆ, ಅಶ್ವಿನಿ ಅವರ ಪರವಾಗಿ ಧ್ರುವಂತ್ ಅವರು ಹಾಡ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ಕಾವ್ಯ ಅವರ ಪರವಾಗಿ ಗಿಲ್ಲಿ ಅವರು ಆಡ್ತಾ ಇದ್ದಾರೆ. ಗಿಲ್ಲಿ ಅವರು ಸಿಕ್ಕಾಪಟ್ಟೆ ಏನೋ ಜೋರಾಗಿ ಆಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಗೆ ಜಂಪ್ ಹೊಡೆಯುವಂತ ಸನ್ನಿವೇಶ ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ ರಘುವರ ಪರವಾಗಿ ರಕ್ಷಿತಾ ಶೆಟ್ಟಿ ಹಾಡಿರಬಹುದು, ಮತ್ತೆ ಧನುಷ್ ಅವರ ಪರವಾಗಿ ರಾಶಿಕ್ ಆಡಿರ್ಬೋದು ಅಂತ ನಾವು ಊಹೆ ಮಾಡ್ಬೋದು. ನಮ್ಗೆ ಪ್ರೋಮೋದಲ್ಲಿ ಕ್ಲಾರಿಟಿಯಾಗಿ ಅವ್ರಿಬ್ರಿಗೆ ಯಾರು ಆಡಿದ ಅಂತ ಹೇಳ್ತಾ ಇಲ್ಲ. ಬಟ್ ಮನೆಯಲ್ಲಿ ಸ್ವಲ್ಪ ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ನೋಡ್ಕೊಳ್ಳೋದಾದ್ರೆ ಮೇ ಬಿ ಇಲ್ಲಿ ರಾಶಿಕ್ ಅವರು ಧನುಷ್ಗೋಸ್ಕರ ಆಡಿರಬಹುದು. ಯಾಕೆ ಅಂದ್ರೆ ಒಂದು ಕಂಟೆಂಡರ್ಶಿಪ್ ಟಾಸ್ಕ್ ನಿಂದ ಹೊರಗೆ ಉಳಿಬೇಕು ಅಂತ ಹೇಳಿದಾಗ ರಾಶಿಕ್ ಅವರ ಹೆಸರನ್ನ ಬದಲಾಗಿ ರಘುವರ ರಕ್ಷಿತಾ ಶೆಟ್ಟಿ ಒಂದು ಹೆಸರನ್ನ ಚೂಸ್ ಮಾಡ್ಕೊಂಡ್ರು. ಇಲ್ಲ, ರಕ್ಷಿತಾ ಶೆಟ್ಟಿ ಉಳ್ಕೊಬೇಕು, ನಾನು ರಾಶಿಕನ ಹೊರಗಡೆ ಇಡ್ತೀನಿ ಅನ್ನೋ ತರ ಮಾತಾಡಿದ್ರು. ಮೇ ಬಿ ಆ ಒಂದು ವಿಚಾರಕ್ಕೆ ಧನುಷ್ ಪರವಾಗಿ ರಾಶಿಕಾ ಆಟ ಆಡಿರ್ಬೋದು ಅನ್ನೋದು ನನ್ನ ಒಂದು ಊಹೆ. ಮೇ ಬಿ ಅದೇ ಸಹ ನಿಜಾನೂ ಆಗಿರ್ಬೋದು. ಸೊ ಇಲ್ಲಿ ನಮ್ಗೆ ಪ್ರೋಮೋದಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಏನ್ ಕೊನೆಯ ಹಂತದವರೆಗೂ ಹೋಗ್ಬಿಟ್ಟು ಅಶ್ವಿನಿ ಗೌಡರು ಕೆಳಗೆ ಬೀಳ್ತಾ ಇರೋದು, ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಶಾಕ್ ಗೆ ಗುರಿ ಆಗ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಯಾಕೆ ಏನೋ ವಿಡಿಯೋದ ಪ್ರಾರಂಭದಲ್ಲಿ ನಾನು ಹೇಳಿದೆ ಅಶ್ವಿನಿ ಅವರಿಗೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ವಲ್ಪ ಕಷ್ಟ ಆಗುವಂತ ಟಾಸ್ಕ್ ನೀಡಿದ ಅಂತ ಅಂದ್ರೆ, ಇಲ್ಲಿ ಏನು ಒಂದು ಟವರ್ ನಿರ್ಮಾಣ ಮಾಡ್ಕೊಳ್ತಾ ಹೋಗಿ ಆ ಒಂದು ಟವರ್ ನ ಮೇಲೆ ನಿಂತ್ಕೋಬೇಕು. ಈ ಒಂದು ಇದರಲ್ಲಿ ಏಜ್ ಫ್ಯಾಕ್ಟರ್ ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಸ್ಪೀಡ್ ಅನ್ನೋದು ಸಿಕ್ಕಾಪಡೆ ಇಂಪಾರ್ಟೆಂಟ್ ಆಗುತ್ತೆ. ಈ 4 ಕಂಟೆಸ್ಟೆಂಟ್ ಗಳ ಪೈಕಿ ನಮ್ಗೆಲ್ಲರಿಗೂ ಸಹ ಗೊತ್ತು, ಇಲ್ಲಿ ಏಜ್ ನಲ್ಲಿ ಆಗಿರ್ಬೋದು, ಸ್ಪೀಡ್ ನಲ್ಲಿ ಆಗಿರ್ಬೋದು, ಧನುಷ್ ಅವ್ರನ್ನ ಈ 4 ಕಂಟೆಸ್ಟೆಂಟ್ ಸಹ ಪೈಪೋಟಿ ನೀಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಧನುಷ್ಗೆ ಸ್ವಲ್ಪ ಫೇವರ್ಡ್ ಆಗಿರುವಂತ ಟಾಸ್ಕ್ ಅಂತ ಹೇಳ್ಬೋದು. ಹಾಗಂದ್ಬಿಟ್ಟು ಧನುಷ್ ನ ಗೆಲ್ಸೋದಕ್ಕೆ ಬಿಗ್ ಬಾಸ್ ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ಮೇಲ್ನೋಟಕ್ಕೆ ನೋಡೋದಾದ್ರೆ ಧನುಷ್ ಫಿಸಿಕಲಿ ಫಿಟ್ ಇದ್ದಾರೆ, ಮತ್ತೆ ಸ್ಪೀಡು ಸಹ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಇಲ್ಲಿ ರಾಶಿಕ್ ಅವರ ಸಹಾಯದಿಂದ ಬೇಗನೆ ಅವ್ರ ಸಾರ್ವೆ ಕೋಲುಗಳನ್ನು ತಂದು ಕೊಟ್ಟಿದ್ರೆ ಧನುಷ್ ಬೇಗನೆ ಒಂದು ಟಾಸ್ಕ್ ನ ಸಹ ಮುಕ್ತಾಯ ಮಾಡ್ತಾರೆ ಅನ್ನೋದು ನಾರ್ಮಲ್ ಆಗಿ ನೋಡುವಂತ ವೀಕ್ಷಕರಿಗೆ ಅನ್ಸುವಂತ ಭಾವನೆ. ಸೊ ಇಲ್ಲಿ ಆತರನೇ ಕಾಣಿಸ್ತಾ ಇದೆ. ಧನುಷ್ ಅವರು ಸಹ ಕೊನೆಯ ಹಂತಕ್ಕೆ ಹತ್ಬೇಕಾದ್ರೆ ಮಧ್ಯದಲ್ಲಿ ಅವ್ರು ಇರಿಸುವಂತ ಕೋಲು ಜಾರಿಗೆ ಬಂದು ಅವರು ಸಹ ಕೆಳಗಡೆ ಬೀಳ್ತಾ ಇರೋದು ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಕಾವ್ಯ ಅವರಿಗೆ ಸಪೋರ್ಟ್ ಆಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಮಾನ್ ಕಾವ್ಯ ಅಂತ ಕೂಗ್ತಾ ಇರೋದು ಸಹ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ರಕ್ಷಿತಾ ಶೆಟ್ಟಿ ಅವರು ರಘು ಅವರೇ ಗೆಲ್ಬೇಕು, ರಘು ಅವರು ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ಗೆ ಹೋಗ್ಬೇಕು ಅಂತ ಇಷ್ಟ ಪಡ್ತಾರೆ ಹೊರತು ಕಾವ್ಯಗೆ ಸಪೋರ್ಟ್ ಮಾಡೋದಿಲ್ಲ. ಬಟ್ ನಮ್ಗೆ ಪ್ರೋಮೋದಲ್ಲಿ ಮೆದು ಧ್ವನಿಯಲ್ಲಿ ರಕ್ಷಿತಾ ಅವರು ಕಾವ್ಯ ಅವರಿಗೆ ಸಪೋರ್ಟ್ ಮಾಡ್ತಾರ ಸಹ ನಮ್ಗೆ ಕೇಳಿ ಸಿಗ್ತಾ ಇದೆ. ಇದು ಯಾಕೆ ಇಲ್ಲಿ ಕಾವ್ಯ ಅವರಿಗೆ ಸಪೋರ್ಟ್ ಮಾಡಬೇಕಾಗಿ ಬಂತು ರಕ್ಷಿತಾ ಅವರು ಅನ್ನೋದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದ್ರೆ ನಮ್ಗೆ ಬಿಗ್ ಬಾಸ್ ಮನೇಲಿ ಗೊತ್ತು ರಕ್ಷಿತಾಗೆ ಮತ್ತೆ ಕಾವ್ಯಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿಲ್ಲ ಅಂತ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವರಿಬ್ಬರ ಒಂದು ಕಾನ್ವರ್ಸೇಷನ್ಸ್ ಈ ಒಂದು ಟಾಸ್ಕ್ ನಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ ಇಲ್ಲಿ ರಘು ಅವರು ಸಹ ಒಂದು ಪಿರಮಿಡ್ ನ ಕಟ್ಕೊಳ್ತಾ ಮೇಲೆ ಹೋಗ್ತಾ ಇರೋದು ಸಾರ್ವೆ ಕೋಲುಗಳ ಮೂಲಕ ಕಾಣಿಸ್ತಾ ಇದೆ. ಬಟ್ ನಮ್ಗೆ ಪ್ರೋಮೋದಲ್ಲಿ ಹೈಲೈಟ್ ಕಾಣಿಸ್ತಾ ಇರೋದು ಏನಂದ್ರೆ, ಇನ್ನೇನ್ ಕೊನೆಯ ಹಂತದವರೆಗೂ ಹೋಗ್ಬಿಟ್ಟು ಅಶ್ವಿನಿ ಅವರಾಗಿರ್ಬೋದು, ಧನುಷ್ ಅವರಾಗಿರ್ಬೋದು ಕೆಳಗಡೆ ಬೀಳ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ. ಕೆಳಗಡೆ ಬಿದ್ರು ಅಂದ್ರೆ ಭೂಮಿ ಮೇಲೆ ಏನ್ ಬೀಳೋದಿಲ್ಲ, ಅವ್ರಿಗೆ ಸಪೋರ್ಟಿವ್ ಆಗಿ ದಾರವನ್ನ ಕಟ್ಟಿರ್ತಾರೆ. ಅವ್ರು ಏನು ಫಿಸಿಕಲ್ ಏಟ್ ಆಗದ ಇರ್ತಾರೋ ಅದು ಎಲ್ಲ ಒಂದು ಏನೇನೋ ತೆಗೆದುಕೊಬೇಕು, ಎಲ್ಲಾನು ಇದನ್ನ ತೆಗೆದುಕೊಂಡಿರ್ತಾರೆ ಸೇಫ್ಟೀಸ್ ನ ಅಂತ ಹೇಳ್ಬೋದು. ಸದ್ಯಕ್ಕಾದ್ರೆ ಇರೋ ಒಂದು ಅಪ್ಡೇಟ್ ಇದೆ ನನ್ನ ಹತ್ರ. ಅದೇನಪ್ಪ ಅಂದ್ರೆ, ಈ ಒಂದು ವಾರದ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ನಲ್ಲಿ ಧನುಷರ್ ಫೈನಲ್ ಆಗಿ ಗೆಲ್ಲೋದ್ರ ಮೂಲಕ ಮೊದಲನೇ ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ ಅನ್ನೋದೊಂದು ಅಪ್ಡೇಟ್ ಇದೆ. ಸೊ ಅಪ್ಡೇಟ್ 100% ಶೂರ್ ಅಂತ ನಾನು ಹೇಳೋಕ್ ಹೋಗೋದಿಲ್ಲ. ಯಾಕೆಂದ್ರೆ ಇನ್ನ 24/7 ಲೈನ್ ನಲ್ಲಿ ಟಾಸ್ಕ್ ಗಳೆಲ್ಲ ಕಂಪ್ಲೀಟ್ ಆಗಿಲ್ಲ.
ನಮ್ಗೆಲ್ಲರಿಗೂ ಸಹ ಗೊತ್ತು 24/7 ಲೈವ್ ಅನ್ನೋದು ನಿನ್ನೆ ನಡೆದಿರುವಂತ ಸನ್ನಿವೇಶಗಳನ್ನ ಇವತ್ತು ನಮ್ಗೆ ಪ್ಲೇ ಮಾಡಿ ತೋರಿಸ್ತಾರೆ. ಮೇ ಬಿ ಆ ಒಂದು ಅಪ್ಡೇಟ್ ನಿಜಾನು ಸಹ ಆಗಿರ್ಬೋದು. ಧನುಷ್ ಅವರಿಗೆ ಟಾಪ್ 6 ಕಂಟೆಂಡರ್ಶಿಪ್ ಟಾಸ್ಕ್ ನಲ್ಲಿ ಜಯಶೀಲರಾಗಿ ಮೊದಲನೇ ಫೈನಲ್ಸ್ ಸಹ ಆಗಿರ್ಬೋದು. ಸೊ ಸದ್ಯಕ್ಕಾದ್ರೆ ಇರುವಂತ ಅಪ್ಡೇಟ್ ಇದು. ಟಾಸ್ಕ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ತಾವೇ ಫೈನಲಿಸ್ಟ್ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ಲಿ ನಾವು ನೋಡ್ಬೇಕಾದ ವಿಚಾರ ಏನು ಅಂದ್ರೆ, ಅವ್ರಿಗೋಸ್ಕರ ಅಲ್ಲ ಅಂದ್ರೆ ಅವ್ರು ಇಷ್ಟಪಡುವಂತ ಕಂಟೆಂಡರ್ ನ ಟಾಪ್ 5 ಅಥವಾ ಟಾಪ್ 6 ನಲ್ಲಿ ಇಡಬೇಕು ಅಂತ ಈಗಾಗಲೇ ಕಂಟೆಂಡರ್ಶಿಪ್ ಟಾಸ್ಕ್ ನ ಹೊರಗಡೆ ಉಳಿದಿರುವಂತ ಕಂಟೆಸ್ಟೆಂಟ್ ಗಳು ಏನು ಸ್ವಿಮ್ಮಿಂಗ್ ಪೂಲ್ ಗೆ ದುಂಕೋದಾಗಿರ್ಬೋದು, ಸಾರ್ವೆಗಳನ್ನು ತಂದು ಅವರ ಶ್ರಮದ ಮೂಲಕ ಅವರ ನೆಚ್ಚಿನ ಒಬ್ಬ ಕಂಟೆಸ್ಟೆಂಟ್ ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೇಲಿ ಹೊಂದಾಣಿಕೆ ಅನ್ನೋದಾಗಿರ್ಬೋದು, ರಿಲೇಷನ್ಸ್ ಅನ್ನೋದಾಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈ ಒಂದು ವಿಚಾರದಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಅಲ್ಲ, ಬೇರೊಬ್ಬರ ಜಯಕ್ಕೋಸ್ಕರ, ಬೇರೊಬ್ಬರ ಆದಿ ಸುಗಮವಾಗೋದಕ್ಕೋಸ್ಕರ ಈ ಕಂಟೆಸ್ಟೆಂಟ್ ಗಳು ಆಡ್ಬೇಕು. ಸೊ ಯಾವೊಬ್ಬ ಕಂಟೆಸ್ಟೆಂಟ್ ಎಫರ್ಟ್ ನ ಮೂಲಕ ಯಾರು ಜಯಶೀಲರಾಗಿರ್ತಾರೆ ಅನ್ನೋದು ಎಪಿಸೋಡ್ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಸದ್ಯಕ್ಕಾದ್ರೆ ಗಿಲ್ಲಿ ಅವರು ಧ್ರುವಂತರಾಗಿರ್ಬೋದು, ರಾಶಿಕ್ ಅವರಾಗಿರ್ಬೋದು, ರಕ್ಷಿತ್ ಅವರಾಗಿರ್ಬೋದು, ಎಲ್ಲರೂ ಸಹ ಅವರೊಬ್ಬ ನೆಚ್ಚಿನ ಕಂಟೆಸ್ಟೆಂಟ್ ನ ಸೇವ್ ಮಾಡೋದಕ್ಕೆ ಕಷ್ಟ ಬೀಳ್ತಾ ಇದ್ದಾರೆ. ಸೊ ಇದು ಈಗ ರಿಲೀಸ್ ಆಗಿರುವಂತ ಪ್ರೋಮೋ ರಿವ್ಯೂ. ನಿಮ್ಮ ಅನಿಸಿಕೆ ಪ್ರಕಾರ ಟಾಪ್ 6 ಕಂಟೆಂಡರ್ಶಿಪ್ ನ ಟಿಕೆಟ್ ಯಾರು ಗೆದ್ದಿದ್ರೆ ನಿಜವಾಗ್ಲೂ ಡಿಸರ್ವಿಂಗ್ ಅನಿಸ್ತಾ ಇದ್ರು, ಯಾರು ಗೆಲ್ಬಾರ್ದು ಈ ಒಂದು ಟಾಪ್ 6 ಕಂಟೆಂಡರ್ಶಿಪ್ ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾಕೆ ಅಂದ್ರೆ ಟಾಪ್ 6 ಏನು ಟಿಕೆಟ್ ಅಂತ ಇದೆ, ಅದನ್ನ ಗೆದ್ದಂತ ಕಂಟೆಸ್ಟೆಂಟ್ ಈ ಒಂದು ವಾರದ ನಾಮಿನೇಷನ್ ಇಂದ ಪಾರಾಗ್ತಾರೆ. ಸೊ ಅವರು ನಾಮಿನೇಷನ್ಗೂ ಬರೋದಿಲ್ಲ, ಎಲಿಮಿನೇಷನ್ ಸಹ ಆಗೋದಿಲ್ಲ. ಯಾರು ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ ಅಲ್ಲಿ ಎಲಿಮಿನೇಷನ್ ಹೊರಗಡೆ ಬರಬೇಕು, ಇವ್ರು ಬಿಗ್ ಬಾಸ್ ಮಾಡಿರೋದಕ್ಕೆ ಡಿಸರ್ವ್ ಇಲ್ಲ, ಇವ್ರಿಗೆ ಮಾತ್ರ ಸಿಗ್ಬಾರ್ದು ಟಿಕೆಟ್ ಫಿನಾಲ್ ಅಂತ ಯಾರ ಒಂದು ಒಪಿನಿಯನ್ ಪ್ರಕಾರ ನಿಮ್ಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.